ಎಲ್ರಿಗೂ ನಮಸ್ಕಾರ. ನಾನು ಮಾರ್ಕೆಟಿಗೆ ಹೋಗಿ ತರಕಾರಿಗಳನ್ನ ಸೊಪ್ಪುಗಳನ್ನ ತಗೊಂಡು ಬಂದೆ. ನೀರು ಬೇಡ, ಹಸಿ ಬಟ್ಟೆನೂ ಬೇಡ. ಫ್ರಿಡ್ಜ್ ಇಲ್ಲದೆ ನಾನು ಹೊರಗಡೆ ಯಾವ ರೀತಿ ತರಕಾರಿಗಳನ್ನ ಸೊಪ್ಪುಗಳನ್ನ ಸ್ಟೋರ್ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಯಾವಾಗಲೂ ನಾವು ಮಾರ್ಕೆಟಿಂದ ತರಕಾರಿ ತೊಗೊಂಡು ಬಂದರೆ ಅಥವಾ ಆನ್ಲೈನಿಂದ ತರಕಾರಿ ತರಿಸಿದ್ರು ಕೂಡ ಮೊದಲಿಗೆ ಈ ರೀತಿ ತರಕಾರಿಗಳನ್ನ ಗಾಳಿಗೆ ಹರಡಾಕಬೇಕು. ಅಂದರೆ ಬ್ಯಾಗಿಂದ ಅಥವಾ ಕವರಿಂದ ತೆಗೆದು ಹೊರಗಡೆ ಈ ರೀತಿ ಹಾಕಬೇಕು. ಆಗೇನಾಗುತ್ತೆ ಅಂದರೆ ಅದು ಸ್ವಲ್ಪ ನೀರು ಹೊಡೆದಿದ್ರು ಕೂಡ ಅದೆಲ್ಲ ಗಾಳಿಗೆ ಡ್ರೈ ಆಗುತ್ತೆ. ಡ್ರೈ ಆದಮೇಲೆ ನಾವು ಸ್ಟೋರ್ ಮಾಡೋದ್ರಿಂದ ತರಕಾರಿ ಬೇಗ ಕೆಡಲ್ಲ, ಇಲ್ಲ ಅಂದರೆ ಬೇಗ ಕೆಟ್ಟೋಗುತ್ತೆ. ನಾನು ಇಲ್ಲಿ ಈಗ ತಂದಿರೋದು 1 ವಾರಕ್ಕಾಗೋ ಅಷ್ಟು ತರಕಾರಿ. ಹೌದು, ಇದೆಲ್ಲದನ್ನು ನಾನು ಫ್ರಿಡ್ಜ್ ಅಲ್ಲಿ ಅಲ್ಲ, ಹೊರಗಡೆಗೇ ಸ್ಟೋರ್ ಮಾಡ್ತೀನಿ, ಹಾಗೆ ಉಪಯೋಗ ಕೂಡ ಮಾಡ್ತೀನಿ. ಆರ್ಗನೈಸಿಂಗ್ ವೆಜಿಟೇಬಲ್ಸ್ ವಿತೌಟ್ ಫ್ರಿಡ್ಜ್, ಹಾಗೆ ಈ ವಿಡಿಯೋದಲ್ಲಿ ಟಿಪ್ಸ್ ಕೂಡ ಸಿಗುತ್ತೆ. ಮೊದಲಿಗೆ ತರಕಾರಿಗಳನ್ನೆಲ್ಲ ಸ್ಟೋರ್ ಮಾಡೋಕ್ಕೂ ಮೊದಲು ಹಳೆ ತರಕಾರಿ ಏನೇನಿದೆ ಅಂತ ಚೆಕ್ ಮಾಡಬೇಕು. ಹಳೆ ತರಕಾರಿನ ಮೊದಲು ಉಪಯೋಗ ಮಾಡಬೇಕು, ಆಮೇಲೆ ಹೊಸದಾಗಿ ತಂದಿರೋ ತರಕಾರಿಗಳನ್ನ ಉಪಯೋಗಿಸ್ಬೇಕು. ನಾನು ಈ ರೀತಿ ತರಕಾರಿನೆಲ್ಲ ಹರಡು ಹಾಕಿ ಕನಿಷ್ಠ 1 ಅವರ್ ಇದೇ ಥರ ಬಿಡ್ತೀನಿ. ಆಗ ಅದು ನೀಟಾಗಿ ಡ್ರೈ ಆಗುತ್ತೆ. ಇದೆಲ್ಲ ಹಳೆ ತರಕಾರಿಗಳು. ಏನೇನು ಉಳಿದಿದೆ, ಎಷ್ಟು ಉಳಿದಿದೆ ಅಂತ ಚೆಕ್ ಮಾಡಿ ತೆಗಿತಾ ಇದ್ದೀನಿ. ಸ್ವಲ್ಪ ಬೀನ್ಸು, ಕ್ಯಾಪ್ಸಿಕಮ್ಮು ಉಳ್ಕೊಂಡಿದೆ, ಹಾಗೆ 1-2 ಮೆಣಸಿನ್ಕಾಯಿ ಹಾಳಾಗಿದೆ. ನಾವು ಹೊರಗಡೆ ಸ್ಟೋರ್ ಮಾಡಿದ್ರು, ಫ್ರಿಜ್ಜಲ್ಲೇ ಸ್ಟೋರ್ ಮಾಡಿದ್ರು ಅದ್ರದ್ದು ಕೆಲವು ದಿನಗಳು ಅಂತ ಆದಮೇಲೆ ಯಾವುದಾದ್ರೂ ತರಕಾರಿ ಕೊಳ್ತಿರುತ್ತೆ ಅಲ್ವಾ, ಅದನ್ನು ನಾವು ಮತ್ತೆ ಹೊಸ ತರಕಾರಿ ಸ್ಟೋರ್ ಮಾಡೋಕ್ಕೂ ಮೊದಲು ಕೆಟ್ಟಿರೋದು ಮತ್ತು ಹಳೆ ತರಕಾರಿಗಳನ್ನೆಲ್ಲ ತೆಗೆದು ಕ್ಲೀನ್ ಮಾಡಬೇಕು. ನೋಡಿ, ಈ ಥರ ಕೆಟ್ಟೋಗಿರೋದನ್ನೆಲ್ಲ ನಾನು ತೆಗೆದು ಕ್ಲೀನ್ ಮಾಡ್ತಾ ಇದ್ದೀನಿ. ಹಾಗೆ ವೆಜಿಟೇಬಲ್ ಸ್ಟೋರೇಜ್ ಮಾಡೋ ಬ್ಯಾಸ್ಕೆಟ್ನ ನಾನು ಮೊದಲಿಗೆ ಒಣ ಬಟ್ಟೆಯಿಂದ ಒರೆಸ್ಕೊಂಡು ಕ್ಲೀನ್ ಮಾಡ್ತಾ ಇದ್ದೀನಿ. ಆಮೇಲೆ ಅದಕ್ಕೆ ಒಂದು ನ್ಯೂಸ್ ಪೇಪರ್ನ ಕೆಳಗಡೆ ಹಾಸಿ ಆಮೇಲೆ ನಾನು ತರಕಾರಿಗಳನ್ನ ಸ್ಟೋರ್ ಮಾಡ್ತೀನಿ. ನಾವು ಯಾವಾಗಲೂ ತರಕಾರಿನ ಪರ್ಚೇಸ್ ಮಾಡುವಾಗ ತುಂಬ ದಿನ ಇರೋವಂಥ ತರಕಾರಿಗಳು ಪ್ಲಸ್ ಸ್ವಲ್ಪ ದಿನ ಇರೋವಂಥ ತರಕಾರಿಗಳನ್ನ ಕಾಂಬಿನೇಷನ್ ಆಗಿ ತಗೋಬೇಕು. ಆ ರೀತಿ ಮಾಡೋದ್ರಿಂದ ನಾವು ತರಕಾರಿಗಳನ್ನ ಕರೆಕ್ಟಾಗಿ ಯೂಸ್ ಮಾಡೋಕ್ಕಾಗತ್ತೆ. ಹಾಗೆ ನಾವು ಜೋಡಿಸುವಾಗ ಅಥವಾ ಸ್ಟೋರ್ ಮಾಡುವಾಗ ತರಕಾರಿಗಳನ್ನ ಮೊದಲಿಗೆ ಯಾವುದಕ್ಕೆ ಜಾಸ್ತಿ ಡ್ಯೂರೇಷನ್ ಇರುತ್ತೆ, ಅಂದರೆ ಲೈಫ್ ಶೆಲ್ ಜಾಸ್ತಿ ಇರುತ್ತೆ ಅಂಥ ತರಕಾರಿಗಳು ಯಾವುದು, ಹಾಗೆ ತಂದಿರೋದ್ರಲ್ಲಿ ಕಡಿಮೆ ಲೈಫ್ ಶೆಲ್ ಇರುವಂಥ ತರಕಾರಿಗಳು ಯಾವುದು ಅಂತ ನೋಡಿ ಅದ್ರ ಪ್ರಕಾರ ಸ್ಟೋರ್ ಮಾಡಬೇಕು. ನಾನು ಮೊದಲಿಗೆ ಇಲ್ಲಿ ಕೆಳಗಡೆ ಬ್ಯಾಸ್ಕೆಟಲ್ಲಿ ಈರುಳ್ಳಿ, ಪೊಟ್ಯಾಟೊ ಸ್ಟೋರ್ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ಅದು ಗಟ್ಟಿ ಇರುತ್ತೆ, ಹಾಗೆ ಬೇಗ ಹಾಳಾಗಲ್ಲ. ನಾನಿಲ್ಲಿ ಯಾವ ತರಕಾರಿಗೆ ಅಥವಾ ಸೊಪ್ಪಿಗಾಗಲಿ ನೀರು ಚಿಮುಕಿಸ್ತಾ ಇಲ್ಲ, ಹಾಗೆ ಹಸಿ ಬಟ್ಟೆ ಕೂಡ ಉಪಯೋಗ ಮಾಡ್ತಾ ಇಲ್ಲ. ಬರೀ ನ್ಯೂಸ್ ಪೇಪರ್ ಸಹಾಯದಿಂದ ತರಕಾರಿಗಳನ್ನ ಸ್ಟೋರ್ ಮಾಡ್ತಾ ಇದ್ದೀನಿ. ಕೆಳಗಡೆ ಬ್ಯಾಸ್ಕೆಟಲ್ಲಿ ಈರುಳ್ಳಿ, ಪೊಟ್ಯಾಟೊ ಹಾಗೆ ಗಟ್ಟಿ ಇರೋ ತರಕಾರಿಗಳು ಅಂದರೆ ಬಾಳೆಕಾಯಿ, ಸೀಮೆ ಬದನೆಕಾಯಿ, ಬೀಟ್ರೂಟ್ ಇವುಗಳನ್ನ ಜೋಡಿಸಿ ಇಟ್ಕೊಳ್ತಾ ಇದ್ದೀನಿ. ಮೆತ್ತಗಿರೋದು ಇದ್ರ ಜೊತೆ ಇಟ್ಟರೆ ಅದು ಬೇಗ ಈ ತರಕಾರಿಗಳು ಹಾಳಾಗತ್ತೆ, ಅಥವಾ ಇದ್ರ ಭಾರಕ್ಕೆ ಆ ತರಕಾರಿಗಳು ಕೂಡ ಹಾಳಾಗ್ಬಿಡತ್ತೆ. ಹಾಗೆ ಮೇಲ್ಗಡೆ ಇರೋ ಬ್ಯಾಸ್ಕೆಟಲ್ಲಿ ಫಸ್ಟಿಗೆ ನಾನು ಟೊಮೆಟೊ ಹಾಕ್ತಾ ಇದ್ದೀನಿ. ಹಾಗೆ ನಂತರ ಇಲ್ಲಿ ಏನೇನು ತರಕಾರಿಗಳನ್ನ ತಂದಿದ್ದೀನಿ ಎಲ್ಲ ಮಿಕ್ಸ್ ಆಗಿದೆ, ಅದನ್ನ ಸೆಗ್ರಿಗೇಟ್ ಮಾಡ್ತಾ ಇದ್ದೀನಿ. ಶಿಮ್ಲಾ ಮೆಣಸಿನ್ಕಾಯಿ, ಬೆಂಡೆಕಾಯಿ, ಮುಳುಗಾಯಿ ಅಂದರೆ ಬದನೆಕಾಯಿ, ಈ ರೀತಿ ಎಲ್ಲ ಸಪ್ರೇಟ್ ಮಾಡ್ತಾ ಇದ್ದೀನಿ. ಹಾಗೆ ನಾನು ಒಂದೊಂದು ತರಕಾರಿನೂ ಕೂಡ ಒಂದೊಂದು ಪೇಪರಲ್ಲಿ ಹಾಕಿ ಸುತ್ತಿ ಇಡ್ತಾ ಇದ್ದೀನಿ. ನೋಡಿ, ಈಗ ನಾನು ಶಿಮ್ಲಾ ಮೆಣಸಿನ್ಕಾಯಿನ ಒಂದು ಪೇಪರಲ್ಲಿ ಹಾಕಿ ಸುತ್ತಿದೆ. ಈ ರೀತಿ ನಾನು ಬೆಂಡೆಕಾಯಿ ಈ ರೀತಿ ಎಲ್ಲ ಸಪ್ರೇಟಾಗಿ ಅದನ್ನ ರೋಲ್ ಮಾಡಿಬಿಟ್ಟು ಈ ರೀತಿ ಇಡ್ತಾ ಇದ್ದೀನಿ ಬ್ಯಾಸ್ಕೆಟಲ್ಲಿ. ಹಾಗೆ ಬದನೆಕಾಯಿ ಹಾಗೆ ಹಾಕ್ತಾ ಇದ್ದೀನಿ, ಅದನ್ನ ಪೇಪರಲ್ಲಿ ರೋಲ್ ಮಾಡ್ತಾ ಇಲ್ಲ. ಈ ರೀತಿ ಪೇಪರಲ್ಲಿ ಹಾಕಿ ರೋಲ್ ಮಾಡಿ ಇಡೋದ್ರಿಂದ ಅದು ಪೇಪರ್ನ ನಾವು ಸ್ವಲ್ಪ ಓಪನ್ ಮಾಡಿದ್ರೂ ಏನು ತರಕಾರಿ ಇದೆ ಅಂತ ಗೊತ್ತಾಗತ್ತೆ. ಹಾಗೆ ಅದನ್ನ ಒಂದು ಪೇಪರ್ನ ಎತ್ಬಿಟ್ರೆ ನಮಗೆ ಬೇಕಾಗಿರೋ ತರಕಾರಿ ಈಸಿಯಾಗಿ ಬರುತ್ತೆ. ಮೆಣಸಿನ್ಕಾಯಿನ ಈ ರೀತಿ ಓಪನ್ ಬ್ಯಾಸ್ಕೆಟಲ್ಲಿ ಹಾಕ್ತಾ ಇದ್ದೀನಿ, ಸೊ ಹಾಗಾಗಿ ಅದು ಕೆಡೋದಿಲ್ಲ. ಕೆಳಗಡೆ ಫ್ರೆಶ್ ಮೆಣಸಿನ್ಕಾಯಿನ ಹಾಕಿದೆ, ಮೇಲ್ಗಡೆ ಸ್ವಲ್ಪ ಹಣ್ಣಾಗಿರೋ ಅಂಥ ಮೆಣಸಿನ್ಕಾಯಿನ ಇಡ್ತಾ ಇದ್ದೀನಿ. ಹಾಗೆ ಕ್ಯಾಪ್ಸಿಕಮ್ನ ಕೂಡ ಮೇಲ್ಗಡೆ ಇಡ್ತಾ ಇದ್ದೀನಿ.
ಈ ರೀತಿ ಏನು ತರಕಾರಿ ಇದೆ ಈ ರೀತಿ ಎಲ್ಲ ನೋಡಿಕೊಂಡು ಆರ್ಗನೈಸ್ ಮಾಡಿದ್ರೆ ನಾವು ಅಡುಗೆ ಮಾಡುವಾಗ ಯಾವ ತರಕಾರಿ ಇದೆ ಇಲ್ಲ ಏನು ಮಾಡಬೇಕು ಅಂತ ಈಸಿಯಾಗಿ ಗೊತ್ತಾಗುತ್ತೆ. ಹಾಗೆ ಶುಂಠಿ ಬೆಳ್ಳುಳ್ಳಿ ಕೂಡ ಆ ಬ್ಯಾಸ್ಕೆಟಲ್ಲೇ ಇಟ್ಟೆ. ಹಾಗೆ ಸೊಪ್ಪನ್ನು ಯಾವ ರೀತಿ ಸ್ಟೋರ್ ಮಾಡಬೇಕು ಅಂದರೆ, ಮೊದಲಿಗೆ ಸೊಪ್ಪಿಂದು ರೂಟ್ನ ಕಟ್ ಮಾಡಬೇಕು. ಅಂದರೆ ಸೊಪ್ಪಲ್ಲಿ ಬೇರು ಇರುತ್ತಲ್ವ ಅದನ್ನ ಕಟ್ ಮಾಡಬೇಕು. ಆಮೇಲೆ ಸೊಪ್ಪು ಸೋಸೋದಾದರೆ, ಅಂದರೆ ಉದಾಹರಣೆಗೆ ಮೆಂತ್ಯ ಸೊಪ್ಪು, ಪುಂಡಿ ಸೊಪ್ಪು, ಈ ಥರ ಸೊಪ್ಪುಗಳನ್ನ ನಾವು ಎಲೆಗಳನ್ನ ಸಪ್ರೇಟಾಗಿ ಕೀಳ್ತೀವಿ. ಅದನ್ನ ಸೊಪ್ಪು ಸೋಸೋದು ಅಂತ ಹೇಳ್ತೀವಿ. ಆ ರೀತಿ ಸೋಸ್ಬಿಟ್ಟು ಅದೇನು ಸೋಸಿರ್ತೀವಿ ಅದನ್ನ ಪೇಪರಲ್ಲಿ ಹಾಕಬೇಕು. ಅಥವಾ ಇನ್ನೂ ಕೆಲವು ಸೊಪ್ಪುಗಳಿರುತ್ತೆ ಅದನ್ನ ನಾವು ಸೋಸಲ್ಲ. ಉದಾಹರಣೆಗೆ ಪಾಲಕ್ ಸೊಪ್ಪು, ಸಬ್ಬಸಿಗೆ ಸೊಪ್ಪು ಇರುತ್ತೆ ಅಲ್ವಾ, ಇದ್ರದ್ದು ರೂಟ್ಗಳನ್ನ ಕಟ್ ಮಾಡಿಬಿಟ್ಟು ಪೇಪರಲ್ಲಿ ಇಟ್ಟು ಪೇಪರ್ನ ರೋಲ್ ಮಾಡಿ ಇಡಬೇಕು. ಅದರಿಂದ ಸೊಪ್ಪು ಹಾಳಾಗಲ್ಲ. ಹಾಗೆ ನಿಂಬೆ ಹಣ್ಣನ್ನ ಚಿಕ್ಕ ಚಿಕ್ಕ ಪೇಪರಲ್ಲಿ ಕಟ್ ಮಾಡಿ ಈ ರೀತಿ ರೌಂಡ್ ಅಂದರೆ ರೋಲ್ ಮಾಡಿ ಇಡೋದ್ರಿಂದ ನಿಂಬೆ ಹಣ್ಣು ಕೂಡ ತುಂಬ ದಿನ ಇರುತ್ತೆ. ನಾನು ಸೊಪ್ಪಿನ ಬೇರು ಕಟ್ ಮಾಡ್ತಾ ಇದ್ದೀನಿ ನೋಡಿ. ಹಾಗೆ ಈಗ ನಾನು ಕೈಯಲ್ಲಿ ಇಟ್ಕೊಂಡಿರೋ ಸೊಪ್ಪು ಸೋಸಬೇಕು. ಸೊ ಅದನ್ನ ನಾನು ಸೋಸ್ಬಿಟ್ಟು ಪೇಪರಲ್ಲಿ ರೋಲ್ ಮಾಡ್ತೀನಿ. ಈಗ ನಾನು ಅದ್ರದ್ದು ಎಲೆಗಳನ್ನೆಲ್ಲ ಕೀಳ್ತಾ ಇದ್ದೀನಿ, ನೀಟಾಗಿ ಸೋಸ್ತಾ ಇದ್ದೀನಿ. ಹಾಗೆ ನನ್ನ ಮಗ ಬಂದು ಅವನು ಕೂಡ ಹೆಲ್ಪ್ ಮಾಡ್ತೀನಿ ಅಂತ ಅವನು ಕರ್ಬೇವ್ದು ಎಲೆ ಒಂದೇ ಕೀಳ್ತಾ ಇದ್ದಾನೆ. ಹೀಗೆ ನಾನು ಏನಾದರೂ ಮಾಡ್ತಾ ಇರಬೇಕಾದ್ರೆ ಹಿಂದ್ಗಡೆ ಅವನು ಈ ರೀತಿ ಎಲ್ಲ ಕೆಲಸದಲ್ಲೂ ಬರ್ತಾನೆ, ಏನಾದರೂ ಮಾಡ್ತಾ ಇರ್ತಾನೆ. ನಾನು ಮಾಡಲಿ ಅಂತ ಬಿಡ್ತೀನಿ. ಸೊ ಒಂದು ಕಡೆ ನಾನು ಒಂದು ಸ್ವಲ್ಪ ಸೋಸ್ತಾ ಇದ್ದೀನಿ, ಅವನು ಕರ್ಬೇವು ಕೀಳ್ತಾ ಇದ್ದಾನೆ. ಯಾವುದೇ ಕಾರಣಕ್ಕೂ ಸೊಪ್ಪನ್ನ ಸ್ಟೋರ್ ಮಾಡಬೇಕು ಅಂದರೆ ಸೊಪ್ಪನ್ನ ತೊಳೆದು ಬಿಟ್ಟು ಸ್ಟೋರ್ ಮಾಡಬಾರ್ದು, ಅದು ಬೇಗ ಕೆಟ್ಟೋಗುತ್ತೆ. ಏನು ನೀವು ತಂದಿರ್ತೀರ ಮಾರ್ಕೆಟಿಂದ ಅಥವಾ ಆನ್ಲೈನಲ್ಲಿ ತರಿಸಿರ್ತೀರ, ಈ ರೀತಿ ಸೊಪ್ಪು ಸೋಸೋದಾದರೆ ಸೋಸಬಹುದು. ಕೆಲವೊಂದು ಸೋಸದೇ ಇರೋ ಅಂಥ ಸೊಪ್ಪುಗಳು ಆದರೆ ರೂಟ್ ಮಾತ್ರ ಕಟ್ ಮಾಡಲೇಬೇಕು. ಯಾಕೆಂದರೆ ಅದರಲ್ಲಿ ಮಣ್ಣಿರುತ್ತೆ ಮತ್ತು ಅದು ಹಸಿ ಇರುತ್ತೆ ಅಲ್ವಾ, ಅದರಿಂದ ಸೊಪ್ಪು ಕೆಟ್ಟೋಗೋ ಚಾನ್ಸ್ ಜಾಸ್ತಿ ಇರುತ್ತೆ. ನಾನೇನಾದರೂ ಕೆಲಸ ಮಾಡ್ತಾ ಇದ್ರೆ ಅಥವಾ ನಂದು ಕೆಲಸ ಆಗಬೇಕು ಅಂದರೆ ನನ್ನ ಮಗಂಗೂ ಏನಾದರೂ ಒಂದು ಕೆಲಸ ಕೊಡಬೇಕು. ಅಂದರೆ ಮಾತ್ರ ನಾನು ನನ್ನ ಕೆಲಸ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗೋದು. ನೋಡಿ, ನಾನು ಸೊಪ್ಪು ಸೋಸಿದ್ದು ಆಗಿದೆ. ಈಗ ಅದನ್ನೆಲ್ಲ ಒಂದು ಪೇಪರಲ್ಲಿ ಹಾಕಿ ಈ ರೀತಿ ಅದನ್ನ ರೋಲ್ ಮಾಡಿ ಇಡ್ತಾ ಇದ್ದೀನಿ. ಈ ರೀತಿ ರೋಲ್ ಮಾಡಿ ಆ ಕಡೆ ಎಡ್ಜು ಈ ಕಡೆ ಎಡ್ಜು ಈ ರೀತಿ ಫೋಲ್ಡ್ ಮಾಡಿದ್ರೆ ಆಯಿತು. ಹಾಗೆ ಇನ್ನೊಂದು ಸೊಪ್ಪು ಕೂಡ ಸೋಸಿ ಇಟ್ಟಿದ್ದೀನಿ, ಅದನ್ನು ಕೂಡ ಅದೇ ಥರನೇ ಪೇಪರಲ್ಲಿ ರೋಲ್ ಮಾಡಿ ಆ ಕಡೆ ತುದಿ ಈ ಕಡೆ ತುದಿ ಮಡಚಿ ಇಡ್ತಾ ಇದ್ದೀನಿ. ಈ ರೀತಿ ಮಾಡಿ ಇಡೋದ್ರಿಂದ ಹೊರಗಡೆ ಇಟ್ಟರೂ ಕೂಡ ಸೊಪ್ಪು ಆರಾಮಾಗಿ 5 ದಿನ ಬರುತ್ತೆ, ಒಣಗೋಗೋದಿಲ್ಲ. ಹಾಗೆ ಸೊಪ್ಪು ಅಂದಮೇಲೆ ಮೆಸ್ಸಿ ಆಗೇ ಆಗತ್ತೆ. ನೋಡಿ, ನಾನು ಕೂಡ ಸೊಪ್ಪುಗಳನ್ನ ತೊಗೊಂಡು ಬಂದಿದ್ದೀನಿ. ಅದರದ್ದು ಸೊಪ್ಪು ಸೋಸುವಾಗ ಅಥವಾ ಅದ್ರದ್ದು ಬೇರುಗಳನ್ನ ಕಟ್ ಮಾಡಿ ಇದು ಮಾಡಿದಾಗ ಮನೆ ಹರಡತ್ತೆ. ಈ ರೀತಿ ಮಣ್ಣು ಬೀಳತ್ತೆ, ಎಲೆಗಳು ಈ ರೀತಿ ಎಲ್ಲ ಸ್ವಲ್ಪ ಗಲೀಜಾಗತ್ತೆ. ಆದರೆ ಸೊಪ್ಪುಗಳಲ್ಲಿ ತುಂಬ ಮಿನರಲ್, ವೈಟಮಿನ್, ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ಕಷ್ಟಪಟ್ಟರು ಸರಿನೇ ಸೊಪ್ಪುಗಳನ್ನ ತೊಗೊಂಡು ಬಂದು ಅದನ್ನು ಆಹಾರಕ್ಕೆ ಉಪಯೋಗ ಮಾಡಿ. ಈ ರೀತಿ ತರಕಾರಿಗಳನ್ನ ಮತ್ತು ಸೊಪ್ಪುಗಳನ್ನ ಸ್ಟೋರ್ ಮಾಡೋದು ನಾನು ಯಾವ ರೀತಿ ಫಾಲೋ ಮಾಡ್ತೀನಿ ಅದನ್ನು ನಾನು ತೋರಿಸಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ನಾನು ಒಂದು ಪೇಪರ್ ತೆಗೆದ ತಕ್ಷಣ ಒಂದು ತರಕಾರಿ ಪೂರ್ತಿಯಾಗಿ ಸಿಗತ್ತೆ. ಹಾಗೆ ತರಕಾರಿ ಏನಿದೆ ಅಂತ ಕೂಡ ನನಗೆ ಆರಾಮಾಗಿ ಕಾಣಿಸುತ್ತೆ. ಈ ರೀತಿಯಾಗಿ ನಾನು 2 ಬ್ಯಾಸ್ಕೆಟಲ್ಲಿ ತರಕಾರಿಗಳನ್ನ ಸ್ಟೋರ್ ಮಾಡಿ ಇಡ್ತೀನಿ. ನೋಡಿ, ಇಲ್ಲಿ ಶುಂಠಿ, ಬೆಳ್ಳುಳ್ಳಿ, ಆಲೂಗಡ್ಡೆ, ಹೀರೆಕಾಯಿ, ಬಾಳೆಕಾಯಿ, ಸೀಮೆ ಬದನೆಕಾಯಿ, ಈರುಳ್ಳಿ, ಬೀಟ್ರೂಟ್ ಎಲ್ಲ ಇದೆ. ಎಷ್ಟು ಈಸಿಯಾಗಿ ಕಾಣಿಸುತ್ತೆ. ಹಾಗೆ ತೊಗೊಳೋಕ್ಕೂ ಕಷ್ಟ ಏನೂ ಆಗಲ್ಲ. ಇದು 2 ಬ್ಯಾಸ್ಕೆಟಲ್ಲಿ ನಾನು ಎಲ್ಲ ತರಕಾರಿಗಳನ್ನೂ ಸ್ಟೋರ್ ಮಾಡ್ತೀನಿ. 1 ವಾರವರೆಗೂ ಉಪಯೋಗ ಮಾಡ್ತೀನಿ. ಥ್ಯಾಂಕ್ ಯು.